ಹಲೋ ರಘು, ಕಂಪನಿ ಬಹಳ ಜೋರಾಗಿದೆ. ಆ ಪ್ರವೀಣ್, ತ್ರಿಮೂರ್ತಿಗಳ ಪ್ರೀತಿ ಬಾಂಧವ್ಯ ಆದ ಕಾಡು ಮೋಡ ಬೆಟ್ಟ ಗುಡ್ಡಗಳ ನಡುವೆ ಬೆಳೆದು ಬರುವುದಿದೆ. ಬಾಲು, ಆ ಗಂಗಾ ಮಾತೆಯು ಶಿಖರದಲ್ಲಿ ಹುಟ್ಟಿ ಕಲ್ಲು ಬಂಡೆಗಳನ್ನೇ ಒಡೆದು ಗಿಡ ಮರಗಳನ್ನೇ ಉರುಳಿಸಿ ಹರಿದು ಬಂದು ನರಮಾನವರಿಗೆ ಸಂತೃಪ್ತಿ ಪಡಿಸುವುದಿಲ್ಲವೇ? ಅಂದ ಹಾಗೆ ನಮ್ಮ ತ್ರಿಮೂರ್ತಿಗಳ ಪ್ರೀತಿ ಬಾಂಧವ್ಯ ಯಾರೇ ಎದುರು ಬಂದರೂ ಎದೆಗುಂದದೆ ಮುಂದೆ ಸಾಗಲಿ. ಪ್ರವೀಣ್, ಡಿಗ್ರಿ ಮುಗಿಸಿದ ಮೇಲಂತೂ ಬಹಳ ಊರಾಗಿ ಬಿಟ್ಟಿದ್ದೀಯ. ಅವನ ಸ್ವಭಾವ ಗೊತ್ತಿಲ್ಲವೇನೋ ರಘು? ಅವನು ಬಹಳ ಮುಕ್ತ ಜೀವಿ. ಪ್ರವೀಣ್, ಒಂದು ಮಾತು ಕೇಳ್ತೀಯಾ? ಬಾಲು, ಒಂದಲ್ಲ 10 ಹೇಳು, ಕೇಳುತ್ತೀನಿ. ಹಾಗಲ್ಲ, ಜೀವನ ಪರ್ಯಂತ ವಿಚಾರ ಮಾಡುವ ಮಾತು. ಅಂದರೆ ಸುಧಾಳನ್ನು ರಘುನಿಗೆ ನಿಶ್ಚಯಿಸಿದ್ದೇನೆ. ಅದೆಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಅವರ ಅಂತಸ್ತಿಗೂ ನಮ್ಮ ಅಂತಸ್ತಿಗೂ ಆನೆ ಅಥವಾ ಅಡಿಕೆಗೆ ಅಂತರವಿದ್ದಂತೆ. ಅಲ್ಲ, ಅವರು ನಮ್ಮ ತಂದೆಯ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಇವರ ಜೊತೆ ಇನ್ನು ಮುಂದೆ ಏನು ಮಾತಾಡುವುದು ಬೇಡಣ್ಣ, ಬೇಡ. ಸುಧಾ, ಅವರ ತಂದೆಯ ಬಗ್ಗೆ ವಿಚಾರಿಸದಿರು. ರಘು ಮಾನವೀಯತೆಯ ಪರಿಸರದಲ್ಲಿ ಬೆಳೆದನು. ಅವರ ಬಗ್ಗೆ ಪ್ರತಿ ಆಡಲಾರೆ, ಆದ್ರೆ ಅವರು ಇರುವ ಪರಿಸರ ಸರಿಯಾಗಿದೆ ಅಂತ ಕೇಳಿದೆ ಅಷ್ಟೇ. ಅದರ ಬಗ್ಗೆ ಚಿಂತಿಸದಿರು ಸುಧಾ. ಬಾಲು, ಸ್ನೇಹಿತರ ಸಹಕಾರ, ಸಹಾನುಭೂತಿ, ವಿಶ್ವಾಸ ಹೆಚ್ಚಿನದು. ನೀವು ಹೇಳಿದ ಹಾಗೇ ಆಗಲಿ. ಮದುವೆಯನ್ನು ಯಾವಾಗ ನಿಶ್ಚಯಿಸಿರುವಿರಿ? ಪ್ರವೀಣ್, ಸೂರ್ಯ ಚಂದ್ರರ ಸಾಕ್ಷಿಯಾಗಿ ನಾನು ಒಪ್ಪಿದ್ದೇನೆ. ನೀನೊಪ್ಪಿದರೆ ನಿನ್ನ ತಂದೆ ಅವರ ಜವಾಬ್ದಾರಿಯನ್ನು ಬಿಟ್ಟು ಬಿಡು ಪ್ರವೀಣ್. ನ್ಯಾಯ, ನೀತಿ, ಧರ್ಮ ಕೊಲೆಗೆ ಹಾಕಿ ಅನ್ಯಾಯ, ಅತ್ಯಾಚಾರ, ಅಧರ್ಮದಿಂದ ಕೂಡಿದ ತಂದೆಯ ಹೃದಯದಲ್ಲಿ ನಮ್ಮಂತ ಸತ್ಯವಂತರ ಮಾತನ್ನು ಕೇಳುವವರಲ್ಲ. ಪ್ರವೀಣ್, ನನ್ನ ನಿನ್ನ ಗೆಳೆತನವಿಷ್ಟೇ. ಫ್ರೆಂಡ್ ಇಸ್ ದ ಸೆಕೆಂಡ್ ವೈಫ್ ಎಂಬುದು ನಿಮಗೆ ಗೊತ್ತಿಲ್ಲವೇ? ಒಂದು ಬಂಡೆಯನ್ನು ಕಡೆದು ಮೂರ್ತಿಯನ್ನಾಗಿ ಮಾಡಿದ್ದರೆ ಅದು ಸರಳವಾಗಿ ಸೊಗಸಾಗಿರುತ್ತಿತ್ತು. ಹಾಗಾದರೆ ಮುಂದೆ ಮಾತಾಡ್ತಿದ್ದರು ಪ್ರವೀಣ್. ಈತ ಒಬ್ಬ ತಂಗಿಯನ್ನು ಕೊಡದೆ ಸೋಳೆಯ ತರ ಬಿಟ್ಟಿರುವೆನಲ್ಲ ಎಂದು ಈ ಸಮಾಜದಲ್ಲಿ ಕೆಕ್ಕಿರಿದು ನಗುವರೆಷ್ಟೋ ಜನ. ನನ್ನ ಹಣೆಯ ಬರದಲ್ಲಿ ಅವರ ಮನೆಗೆ ಸಸಿಯಾಗಿ ಹೋಗಬೇಕೆನ್ನುವುದು ಬರೆದಿದೆ. ಬಂಧು ಬಾಂಧವರು ಇನ್ನೆಲ್ಲಿ ಕೇಳ್ತಾರಲ್ಲ, ಇನ್ನೆಲ್ಲಿ ಕೇಳ್ತಾರ? ತಂಗಿ, ದುಃಖಿಸದಿರಮ್ಮ. ಈ ಅಣ್ಣ ತಂಗಿಯರ ವಿಧಿಲಿಖಿತವು ಹೇಗಿದೆಯೋ ಹಾಗೇ ಆಗಲಿ. ರಘು, ಮದುವೆಯನ್ನು ಯಾವಾಗ ನಿಶ್ಚಯಿಸಿರುವಿರಿ? ಹಿಂದೆ ತೆಗೆದುಕೋಬಾರು ಪ್ರವೀಣ್. ನಮ್ಮ ಮದುವೆಗೆ ಆಕಾಶವೇ ಅಂದರ, ಗುಡ್ಡ ಬೆಟ್ಟಗಳೇ ಗುರು ಬೋಧಕರು. ಇಲ್ಲಿ ಹರಿಯುತ್ತಿರುವ ನೀರಿನ ಜುಳು ಸಪ್ಪಳವೇ ಮಂತ್ರ ಘೋಷಗಳು. ಗಿಡ ಮರಗಳೇ ಬಂಧು ಬಾಂಧವರು. ನಾನೇ ನಿನಗೆ ಗುರು ಬಂಧು. ರಘು, ತಡಬೇಕೆ? ವೃಕ್ಷ ದೇವತೆಗಳ ಸಾಕ್ಷಿಯಾಗಿ, ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಮನಸಾರೆ ಈ ಕರಿಮಣಿ ಸರದ 3 ಗಂಟನ್ನು ಹಾಕಿ ಬಿಡೋಣ. ಏನ್ರಿ ದನಿ, ಸೂರ್ಯ ಚಂದ್ರ ಸಾಕ್ಷಿ ಗೀಕ್ಷಿ ಅಂತ ಹೇಳ್ತಾ ಇದ್ರಲ್ರಿ? ಏನ್ ತಪ್ಪು ಮಾಡಿದ್ರಿ? ಸುಮ್ಮನೆ ನಿಂತ್ಕೊಂಡಿರಲ್ಲ, ಹೇಳ್ರಿ. ಭಾಗಕಾದರ ನಿಮ್ಮ ದಣಿ ನನ್ನ ತಂಗಿಯ ಕೈ ಹಿಡಿಯುವನು, ಬಾಲು ಮಂಜುಳಾಳನ್ನು ಕೈ ಹಿಡಿಯುವನು. ಅದಕ್ಕಾಗಿ ಈ ವೃಕ್ಷ ದೇವತೆಗಳ ಪಾದದಡಿಯಲ್ಲಿ ಮದುವೆ ಎಂಬ 3 ಅಕ್ಷರದ ಬಾಳವನ್ನು ಮುಗಿಸಲು ನಿರ್ಧರಿಸಿರುವುದು. ಇದಕ್ಕೆ ನಮ್ಮ ಒಪ್ಪಿಗೆನ ಐತ್ ನೋಡ್ರಿ. ಸುಧಾಕನ್ ಗೋಳ್ ನೋಡಾಗ ದೇವ್ರು ಗಂಡನ ಮನೆಯಾಗ ಸುಖವಾಗಿರ್ಲಿ ಅಂತ ಹಾರೈಸ್ತೇವ್ರಿ ನಾವು. ಕಟ್ಟು ಬಾಲು, ಆ ದೇವರು ನಮಗೆ ಆಶ್ರಯದಾತನಾಗಿರುವಾಗ ನಮಗೇಕೆ ಚಿಂತೆ?
ನನಗಿಂತ ಹೆಚ್ಚಾಗಿ ಪ್ರೀತಿ ಸಾಕಿರುವೆ. ನನ್ನ ತಂಗಿ ಯಾವ ತರಹದ ತಪ್ಪು ಮಾಡಿದರೂ ಸಹಿಸಿಕೊಂಡು ಹೋಗುತ್ತೇನೆಂದು ಮಾತು ಕೊಡುವುದು ಮಾತು. ಎತ್ತ ತಂದೆ ತಾಯಿಯರ ಸಾಕ್ಷಿಯಾಗಿ